ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ಗಾಗಿ ತೀವ್ರ ಪೈಪೋಟಿ ಎದುರಾಗಿತ್ತು. ಕೊನೆಗೂ ಬಿಜೆಪಿ ಓರ್ವ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ನೀಡಿರುವಂಥದ್ದು. ರಾಜ್ಯ ಬಿಜೆಪಿ ಎಸ್ಟಿ ಮೋರ್ಚಾದ ಉಪಾಧ್ಯಕ್ಷರಾಗಿರುವಂತಹ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರಿಗೆ ಟಿಕೆಟ್ ನೀಡಲಾಗಿದೆ. ಹೀಗಾಗಿ ಅವರ ಅಭಿಮಾನಿಗಳಲ್ಲೂ ಸಹ ಒಂದು ರೀತಿ ಸಂಭ್ರಮ ಮನೆ ಮಾಡಿದೆ. ಈಗ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರೇ ನಮ್ಮ ಜೊತೆಗಿದೆ. ಸರ್, ಯಾವಾಗ ಗೊತ್ತಾಯ್ತು ನಿಮಗೆ ಟಿಕೆಟ್ ಅನೌನ್ಸ್ ಆಗಿದೆ? ನಿಮಗೆ ಅನೌನ್ಸ್ ಆಗಿದೆ ಅಂತ? ಯುಗಾದಿ ಹಬ್ಬಕ್ಕೆ ಹೂ ತರಲಿಕ್ಕೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಫೋನ್ ಮಾಡಿ ಹೇಳಿದ್ರಿ ನೀವೇ. ಅವಾಗ ಗೊತ್ತಾಯಿತು ನನಗೆ ಟಿಕೆಟನ್ನು ಅನೌನ್ಸ್ ಮಾಡಿದ್ದಾರೆ ಅಂತೇಳಿ. ಮೊದಲನೇದಾಗಿ ಎಲ್ರಿಗೂ ಯುಗಾದಿ ಹಬ್ಬ ಶುಭಾಶಯಗಳನ್ನ ಕೋರ್ತಾ ಎಲ್ರಿಗೂ ಆ ದೇವರು ಆಯುರಾರೋಗ್ಯ ಐಶ್ವರ್ಯ ಸಂಪತ್ತನ್ನು ಕೊಟ್ಟು ಕರುಣಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಇವತ್ತು ಸಾಮಾನ್ಯ ಕಾರ್ಯಕರ್ತನಿಗೆ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಘೋಷಣೆ ಮಾಡಿದೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಲ್ಲರೂ ಕೂಡ ಒಂದೇ, ಯಾವ ಬಣನೂ ಇಲ್ಲ. ಎಲ್ಲರೂ ಒಂದೇ. GM ಸಿದ್ದೇಶ್ವರನವರು ನೇತೃತ್ವದಲ್ಲಿ ಮತ್ತು ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಚುನಾವಣೆ ನಡೆಯುತ್ತೆ. ಅದರಲ್ಲಿ ಯಾವುದು ಬಣಗಳಂತ ಇಲ್ಲ, ಎಲ್ಲರೂ ಒಂದಾಗಿದ್ದೀವಿ. ನಿಮ್ಮ ತಂದೆ ದಿವಂಗತ ಟಿ ದಾಸ್ಕರಿಯಪ್ಪನವರು ಜನತಾ ಪರಿವಾರದ ನಾಯಕರಾಗಿ, ದೂಡಾದ ಮಾಜಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು. ಸೊ ನಿಮಗೂ ಒಂದು ರೀತಿ ನಿಮ್ಮ ತಾಯಿಯವರು ಹೇಳ್ತಾ ಇದ್ರು, ನನ್ನ ಮಗ ಗೆದ್ದೇ ಬರ್ತಾನೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ರು. ಸೊ ಏನು ಹೇಳಕ್ಕೆ ಬಯಸ್ತೀರಿ ರಾಜಕೀಯ ಬಗ್ಗೆ, ಅಂದರೆ ದಾವಣಗೆರೆ ರಾಜಕೀಯ ಬಗ್ಗೆ ಹೇಳೋದಾದರೆ? ನನ್ನ ತಂದೆ ಹಮಾಲಿ ಮಾಡ್ತಾಯಿದ್ರು. ತದನಂತರ ಅವರು ಕೂಡ ರಾಜಕೀಯಕ್ಕೆ ಬಂದರು. ಅವರನ್ನು ನೋಡಿ ನಾನು ಪ್ರಭಾವಿತನಾಗಿದ್ದೀನಿ. ಜನರ ಸೇವೆ ಮಾಡಬೇಕು, ಬಡ ಜನರ, ದಲಿತರದು, ಹಿಂದುಳಿದವ್ರದ್ದು. ನನ್ನ ತಂದೆ ಅದನ್ನು ಮಾಡ್ತಾಯಿದ್ರು, ಅದನ್ನು ನಾನು ಮಾಡ್ತೀನಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ರಚನೆ ಆದಾಗಿನಲ್ಲೂ ಸಹ ಶಾಮನೂರು ಕುಟುಂಬದವರ ಹಿಡಿತದಲ್ಲಿ ಇರುವಂಥದ್ದು. ಸೊ ಆ ಕ್ಷೇತ್ರ ಎಷ್ಟರ ಮಟ್ಟಿಗೆ ಚಾಲೆಂಜ್ ಆಗಿದೆ, ಏನು ಹೇಳ್ತೀರಾ ಅಂತ? ಈಗಾಗಲೇ ಮತದಾರರು ಅಲ್ಲಿನೇ ನಿರ್ಧಾರ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸನ್ನು ಗೆಲ್ಲಿಸಬಾರ್ದು ಅಂತ ಭಾರತೀಯ ಜನತಾ ಪಾರ್ಟಿ ಈ ಬಾರಿ ಕಮಲ ಅರಳುತ್ತೆ. ಅಲ್ಲಿ ಬೈ ಎಲೆಕ್ಷನಲ್ಲಿ ಗೆಲ್ತೀವಿ. ಪ್ರತಿಯೊಬ್ಬರ ಸಾರಥ್ಯದಲ್ಲಿ ಚುನಾವಣೆ ನಡೆಯುತ್ತದೆ. ಕಾರ್ಯಕರ್ತರ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ. ಈಗಾಗಲೇ ಸಿದ್ದೇಶ್ವರನವರು ಕರೆಯನ್ನು ಮಾಡಿದರು, ಅಭಿನಂದನೆಗಳು ಹೇಳಿದರು. ಪ್ರತಿಯೊಬ್ಬರ ನೇತೃತ್ವದಲ್ಲಿ ಸಿದ್ದೇಶ್ವರನವರು, ರವೀಂದ್ರನಾಥ್ ಅವರು, ರೇಣುಕಾಚಾರ್ಯ ಅವರು, ಈ ಜಿಲ್ಲೆಯ ಎಲ್ಲ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ರೀತಿ ಕಿಚ್ಚ ಹತ್ತಿದೆ. ಶಾಮನೂರು ಕುಟುಂಬ ಅವರ ಒಂದು ಕಡೆ ಲಾಬಿ ಮಾಡಿದ್ರೆ ಅಲ್ಪಸಂಖ್ಯಾತ ಸಮುದಾಯದವರು ಕೇಳ್ತಾ ಇದ್ದಾರೆ. ಅದು ಯಾವ ರೀತಿ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನಿಸುತ್ತಾ? ಏನು ಹೇಳ್ತೀರಿ ಅದ್ರ ಬಗ್ಗೆ? ನಮ್ಮ ವಿರುದ್ಧದ ಪಕ್ಷ ಕಾಂಗ್ರೆಸ್. ಯಾವುದೇ ವ್ಯಕ್ತಿ ಮುಖ್ಯ ಅಲ್ಲ. ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತೀವಿ, ಕಾಂಗ್ರೆಸ್ ವಿರುದ್ಧ ಗೆಲ್ತೀವಿ. ಜನನೂ ಕೂಡ ಇವತ್ತು ಕಾಂಗ್ರೆಸ್ ದುರಾಡಳಿತ ವಿರುದ್ಧ ಇವತ್ತು ರುಚಿಗೆದ್ದಾರೆ, ರೋಸಿ ಹೋಗಿದ್ದಾರೆ. ಆದರೆ ಎರಡನೇ ಮಾತಿಲ್ಲ, ನಮ್ಮ ಚುನಾವಣೆ ಗೆದ್ದೇ ಗೆಲ್ತೀವಿ. ಜನರ ಮುಂದೆ ಯಾವ ವಿಚಾರಗಳನ್ನ ಇಟ್ಕೊಂಡು ಹೋಗ್ತೀರಿ? ದಾವಣಗೆರೆ ದಕ್ಷಿಣದಲ್ಲಿ ಭಾಳ ರಸ್ತೆ ಇಲ್ಲ, ಶಿಕ್ಷಣದ ವ್ಯವಸ್ಥೆ ಇಲ್ಲ, ಆರೋಗ್ಯದ ವ್ಯವಸ್ಥೆ ಇಲ್ಲ, ರಸ್ತೆ ಅಗಲೀಕರಣ ಇಲ್ಲ, ಸೂರು ಇಲ್ಲ, ಯಾರಿಗೂ ಕೂಡ ಮನೆ ಇಲ್ಲ. ಅಲ್ಲಿ ಇವತ್ತು ಎಲ್ಲವನ್ನು ಭಾಳ ಬಡವರು ಇರ್ತಕ್ಕಂಥ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನನ್ನದೇ ಆಗಿರ್ತಕ್ಕಂಥ ಪರಿಕಲ್ಪನೆ ಇದೆ. ದಾವಣಗೆರೆ ದಕ್ಷಿಣ 224 ಕ್ಷೇತ್ರಗಳಲ್ಲಿ ಮಾದರಿ ಕ್ಷೇತ್ರವನ್ನು ಮಾಡಬೇಕು ಅಂತೇಳಿ ನಾನು ಇವತ್ತು ಒಂದು ಪಣ ತೊಟ್ಟಿದ್ದೇನೆ. ನನ್ನ ಜೊತೆಗೆ ಆ ದಕ್ಷಿಣದ ಭಾಗದ ಮುಖಂಡರಾಗಿರ್ತಕ್ಕಂಥ ಯಶವಂತಣ್ಣ ಆಗಿರ್ಬೋದು, ಅಜಯ್ ಕುಮಾರ್ ಆಗಿರ್ಬೋದು, ರಾಜನಹಳ್ಳಿ ಶಿವಕುಮಾರ್, ದೇವ್ರ ಮತ್ತು ಇನ್ನಿತರ ಎಲ್ಲರೂ ಕೂಡ ಕರ್ಕೊಂಡು ಸಾಮೂಹಿಕ ನೇತೃತ್ವದಲ್ಲಿ ಚುನಾವಣೆ ಕಾರ್ಯಕರ್ತರ ತಂಡದೊಂದಿಗೆ ಚುನಾವಣೆ ಮಾಡ್ತೇವೆ. ಗೆದ್ದೇ ಗೆಲ್ತೀವಿ. ಎಲ್ಲರ ನಾಯಕತ್ವದಲ್ಲಿ ಚುನಾವಣೆ ನಡೆಯುತ್ತೆ. ಕ್ಯಾಮ್ರಾಮನ್ ಕಿರಣ್ ಜೊತೆ ಮಾಂತೇಶ್ ಕುರ್ಬೆಟ್, ಏಷ್ಯನ್ ನೆಟ್ ಸುವರ್ಣ ನ್ಯೂಸ್, ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.